ಆದ್ರೆ ನಂದಿಗೆ ಅಲ್ಲಿ ಹೋಗೋ ಅವಶ್ಯಕತೆ ಏನಿತ್ತು ಅದು ನನಗೂ ಹೇಳ್ದೆ. ನಂದಿಗೆ ನಿಮ್ ದುಃಖ ನೋಡಕ್ ಆಗ್ತಾ ಇರ್ಲಿಲ್ಲ ಮಾತೆ, ಅದಕ್ಕೆ ಅವನೇನು ಹೇಳ್ದೆ ಹೊರಟೋಗ್ಬಿಟ್ಟ. ಪಾರ್ವತಿ, ಅವ್ರಿಗೆ ಭಯ ಆಯ್ತು ನೀವು ಅವ್ರನ್ನ ಹೋಗೋದಕ್ ಬಿಡಲ್ಲ ಅಂತ. ಆದ್ರೆ ನಂದಿ ಇನ್ನೂ ಬರ್ದೇ ಇರೋದು ಚಿಂತೆ ಮಾಡುವಂತ ವಿಷಯ. ಹೀಗೇನಾದ್ರೂ ಆಗಿದ್ರೆ, ಪ್ರಭುವಿನ ಪ್ರೀತಿಯಲ್ಲಿ ಅವರೇನಾದ್ರೂ ಬಂದಿಯಾಗಿದ್ರೆ. ಇಲ್ಲ ಪುಷ್ಪದಂತ, ನಾನು ನನ್ನ ಪ್ರಭುವಿನ ಆದೇಶವನ್ನ ಯಾವತ್ತೂ ಮೀರೋನಲ್ಲ. ಅಂದ್ರೆ ಪ್ರಭು ನಿಮ್ಗೆ ಏನಾದ್ರೂ ಆದೇಶ ಮಾಡಿದಾರಾ? ಇಲ್ಲ ವಿಜಯ, ಗುರ್ತು ಹಿಡಿದಿದ್ರೆ ಅಲ್ವಾ ಆದೇಶ ಮಾಡೋದು. ನಾನು ಆ ಮೊದಲನೇ ದಿನದ ಆದೇಶದಲ್ಲೇ ಬಂಧಿಯಾಗಿದ್ದೀನಿ. ಆ ದಿನ ಮಾತೆಯ ಪಾದ ಕೈಲಾಸದ ಮೇಲಿತ್ತು. ಅವತ್ತೇ ನನ್ನ ಪ್ರಭು ನನಗೆ ಹೇಳಿದ್ರು, ನಂದಿ ಸದಾಕಾಲ ಮಾತೆ ಜೊತೆನೇ ಇರು ಅಂತ. ಹೀಗಿರುವಾಗ ನಾನು ಮಾತೆನ ಒಬ್ಬರನ್ನ ಬಿಟ್ಟು ಹೇಗೆ ಹೋಗ್ಲಿ? ಕೆಲವೊಂದ್ಸಲ ಪರೀಕ್ಷೆಗೆ ಹೆಚ್ಚು ಸಮಯ ತಗೊಳುತ್ತೆ, ಹಾಗೆ ನಿರೀಕ್ಷೆನೂ ಕೂಡ. ಪರೀಕ್ಷೆ ಇಷ್ಟು ದೊಡ್ಡದಾಗೂ ಇರಬಾರ್ದು ಮಹಾದೇವ. ನಿಮ್ಮ ಪಾರ್ವತಿಯನ್ನೇ ಮರೆಯೋಷ್ಟು ದೊಡ್ಡದಾಗಿರಬಾರ್ದು. ಬನ್ನಿ, ನೀವೆಲ್ಲರೂ ಈಗ ಗುರುಕುಲಕ್ಕೆ ಹೊರಡಿ. ಆದ್ರೆ ಅಮ್ಮ, ನೀವು? ನಾನ್ ಬರೋದಿಲ್ಲ. ನೀವೆಲ್ಲ ನಿಮ್ಮಷ್ಟಕ್ಕೆ ಹೋಗ್ಬೇಕು. ಶಿವ, ಗುರುಕುಲ ನಿಮಗೆಲ್ಲ ಜ್ಞಾನದ ಆಕಾಶ ಇದ್ದ ಹಾಗೆ. ಆ ಆಕಾಶದಲ್ಲಿ ನೀವೆಲ್ಲರೂ ಒಂಟಿಯಾಗಿ ಹಾರಬೇಕು. ಪುಟ್ಟ ಪುಟ್ಟ ಹಕ್ಕಿ ಮರಿಗಳ ಹಾಗೆ ತಮ್ಮ ಗೂಡಿಂದ ಹೊರಗಡೆ ಬಂದು ಅವರ ಅಮ್ಮನ್ನ ಬಿಟ್ಟು ಆಕಾಶದಲ್ಲಿ ಒಂಟಿಯಾಗಿ ಹಾರೋ ಹಾಗೆ. ಈಗ ನೀವೆಲ್ಲರೂ ಕೂಡ ನನ್ನ ಬಿಟ್ಟು ಒಂಟಿಯಾಗೆ ಗುರುಕುಲದಲ್ಲಿ ಕಲಿಬೇಕು. ಈಗ ಹೊರಡಿ, ನೀವೆಲ್ಲ. ಸಮಯ ಆಗ್ತಿದೆ. ನಿನ್ನ ನಾನು ಮಕ್ಕಳ ಮುಂದೆ ಏನೂ ಕೇಳಲಿಲ್ಲ, ಈಗ ಕೇಳ್ತಾ ಇದ್ದೀನಿ. ಯಾವ ಕಾರಣಕ್ಕೆ ಇವತ್ತು ನೀನು ಇದ್ದಕ್ಕಿದ್ದ ಹಾಗೆ ಗುರುಕುಲಕ್ಕೆ ಹೋಗೋ ನಿನ್ನ ನಿರ್ಧಾರನ ಬದಲಾಯಿಸ್ದೆ? ದೇವಿ ಇಂದ್ರಾಣಿ ಕಳಿಸಿರೋ ಪತ್ರದ ಕಾರಣಕ್ಕೆ. ಆಡಳಿತ ಮಂಡಳಿಗೆ ನೀವು ಗುರುಕುಲಕ್ಕೆ ಮತ್ತೆ ಬರೋದ್ರಿಂದ ವಿದ್ಯಾರ್ಥಿಗಳಿಗೆಲ್ಲ ನಿಯಮ ಮೀರೋ ವಾತಾವರಣ ಸೃಷ್ಟಿಯಾಗೋ ಭಯ ಇದೆ. ಆದ್ರಿಂದ ನೀವು ದೇವಿ ಇಂದ್ರಾಣಿ ಕುಲಪತಿಯಾಗಿ ಕಾರ್ಯನಿರ್ವಹಿಸೋ ತನಕ ಗುರುಕುಲದಿಂದ ದೂರ ಇರಬೇಕಾಗುತ್ತೆ. ಚಿಂತೆ ಮಾಡಬೇಡ ದೇವಿ. ಬಹುಶಃ ನೀನು ಮಾಡಬೇಕಾಗಿರೋದನ್ನೆಲ್ಲ ನಿನ್ನ ಕೈಲಿ ಮಾಡಿಸ್ತೇನೆ ನಿನ್ನ ಪುತ್ರ ಬಾಲಶಿವ ಮಾಡಬಹುದು ಅಂತ ಅನ್ಸತ್ತೆ. ಅದಕ್ಕೋಸ್ಕರ ಬಾಲಶಿವ ಗುರುಕುಲಕ್ಕೆ ಅಧ್ಯಯನಕ್ಕೆ ಹೋಗಿದ್ದಾನೆ.
ಪೂರ್ತಿ ವಿಶ್ವಾಸ ಇದೆ ದೇವಿ. ಇನ್ನು ಮುಂದೆ ಅಲ್ಲಿ ಎಲ್ಲಾನು ವ್ಯವಸ್ಥಿತವಾಗೇ ನಡೆಯುತ್ತೆ. ನೀನು ಕೂಡ ವಿಶ್ವಾಸದಿಂದನೇ ಇರು. ಇದು ದೈವ ಸಂಕಲ್ಪ. ಮಹಾದೇವನ ಹೊಸ ಲೀಲೆಗಳು ಇನ್ನು ಮೇಲೆ ಜಗತ್ತಿಗೆ ಪರಿಚಯ ಆಗ್ಬೇಕಿದೆ. ಗೆಳೆಯ, ನಿನ್ ಕೈಯಲ್ಲಿ ಏನ್ ಇಟ್ಕೊಂಡಿದ್ಯಾ? ನಾಯಕನಾಗೋ ಶಕ್ತಿ. ನಾಯಕನಾಗೋ ಶಕ್ತಿ ನಿನ್ನ ಹತ್ರ? ಈ ಶಕ್ತಿನ ನನ್ನ ಪಿತಾಶ್ರೀ ದೇವರಾಜ ಇಂದ್ರ ನನ್ಗೆ ಕೊಟ್ಟಿದ್ದು. ಮತ್ತಿದು ಎಂತ ಶಕ್ತಿ ಅಂದ್ರೆ ಇದನ್ನ ನೋಡ್ತಿದ್ದ ಹಾಗೆ ಬಾಯಿ ಬಿಟ್ರೆ ಬಾಯಿ ಬಿಟ್ಟಿದ ಹಾಗೆ ಇರುತ್ತೆ. ಇದು ವಜ್ರಮಣಿ. ಈ ಬಹು ಅಮೂಲ್ಯ ಮಣಿಯಿಂದ ವಜ್ರದ ಶಕ್ತಿ ಇನ್ನೂ ಹೆಚ್ಚಾಗ್ತಾ ಇರುತ್ತೆ. ಮತ್ತೆ ಇಂಥ ಶಕ್ತಿ ಕೇವಲ ನನ್ನ ಹತ್ರ ಇದೆ. ಗೆಳೆಯ, ಅದನ್ನ ನನಗ್ ಕೊಡ್ತೀಯಾ? ಒಂದೇ ಒಂದ್ಸಲಿ ಕೊಡ್ತೀಯಾ? ನಾನು ಅದನ್ನ ಮುಟ್ ನೋಡಿ ವಾಪಸ್ ಕೊಟ್ಬಿಡ್ತೀನಿ. ಇಲ್ಲ, ಇದನ್ ಮುಟ್ಬೇಡ ನಲ ಕುಬೇರ, ದೂರ ಹೋಗು. ಕೊಡು. ನಳೆ ಕುಬೇರ. ನಳಕುಬೇರ, ಇನ್ನು ಈ ಬಡ ವಿದ್ಯಾರ್ಥಿಗಳನ್ನ ನನ್ನ ಈ ಮಣಿ ಗುರುಕುಲದಿಂದ ಓಡಿಸೋ ಕೆಲಸ ಮಾಡುತ್ತೆ. ಹೌದು ಗೆಳೆಯ, ನೀನೇನಾದ್ರೂ ಹಾಗೆ ಮಾಡಿದ್ರೆ ಆಗ ನೀನು ಈ ಗುರುಕುಲಕ್ಕೆ ಶಕ್ತಿಶಾಲಿ ನಾಯಕ ಆಗ್ತೀಯಾ. ಹಾಗಾದ್ರೆ ಈ ಕೆಲಸ ಆದಷ್ಟು ಬೇಗ ಆಗ್ಬೇಕು. ಈ ಬಡ ವಿದ್ಯಾರ್ಥಿಗಳನ್ನ ಇನ್ನು ಯಾರು ಕಾಪಾಡ್ತಾರೆ? ಈ ಮಣಿಯಿಂದ. ಈ ಜಾಗ ಎಷ್ಟು ವಿಶಾಲವಾಗಿದೆ ಗೆಳೆಯ. ಅಮ್ಮ ಹೇಳಿದ್ ನಿಜಾನೇ. ನಮ್ಮೆಲ್ಲರಿಗೂ ಇಲ್ಲಿ ಖಂಡಿತವಾಗ್ಲೂ ಗೆಳೆಯರು ಸಿಕ್ಕೇ ಸಿಗ್ತಾರೆ. ಗೆಳೆಯ, ನೀನ್ ಹೇಳ್ತಿದ್ದೆ ಈ ಮಣಿನ ನೀನು ಮತ್ತೆ ನಿನ್ನ ಪಿತಾಶ್ರೀ ಬಿಟ್ರೆ ಇನ್ಯಾರೂ ಹಿಡ್ಕೊಳಕ್ಕಾಗಲ್ಲ ಅಂತ. ಆದ್ರೆ ಇವನು ಇದನ್ನ ಎಷ್ಟು ಆರಾಮಾಗಿ ಹಿಡ್ದ, ಗಾಳಿಲ್ ಹರಿತಿರೋ ಕಲ್ಲಿನ ಹಾಗೆ. ನೀನು ಬರೀ ನಾಯಕ ಆಗೋ ಪ್ರಯತ್ನದಲ್ಲಿದ್ದೆ, ಇವನ್ ಮಹಾನಾಯಕನೇ ಆಗ್ಬಿಟ್ಟ. ಅಸಾಧ್ಯ. ಈ ಜಯಂತು ಸ್ಥಾನಕ್ಕೆ ಬರೋದು ಬೇರೆಯವ್ರಿಗೆ ಕನ್ಸಾಗೆ ಉಳ್ದಿರುತ್ತೆ. ಇದು ಗುರುಕುಲ. ಇಲ್ಲಿ ತರಲೆ ತಂಟೆ ಮಾಡೋರ್ಗೆ ಯಾವ ಜಾಗನೂ ಇಲ್ಲ. ಇಲ್ಲ ಗೆಳೆಯ, ನಾನು ತರ್ಲೆ ತಂಟೆ ಮಾಡೋನಲ್ಲ. ನಾನು ಮಾತೆ ಅನಸೂಯನ ಮಗ ಶಿವ. ಮತ್ತೆ ಇವರು ನನ್ನ ಸೋದರರು ದೇವ ಮತ್ತೆ ನಾರಾಯಣ. ಮತ್ತೆ ಇವನು ನನ್ನ ಗೆಳೆಯ ಮೂರ್ಖ. ಮೂಡ ಮೂಡ ಅಂದ್ರೆ ಮೂರ್ಖ.
ಇಲ್ಲ, ನನ್ ಗೆಳೆಯನ ಹೆಸರು ಮೂರ್ಖ ಅಂತ. ಈಗ ನೀನ್ ಹೇಳು, ನಿನ್ ಹೆಸರೇನು? ಸ್ವಲ್ಪ ಮಾತಾಡೋದನ್ನ ನಿಲ್ಸು. ನಾನು ದೇವರಾಜ ಇಂದ್ರ, ಅಂದ್ರೆ ಈ ಗುರುಕುಲದ ಕುಲಪತಿ, ದೇವಿ ಇಂದ್ರಾಣಿಯ ಮಗ ಜಯಂತು. ನನ್ಗೆ ನನ್ ಮಣಿನ ಕೊಟ್ಬಿಡು, ಮತ್ತೆ ಇಲ್ಲಿಂದ ಹೋಗು. ಸರಿ ಗೆಳೆಯ, ಒಂದ್ಸಲ ಈ ಮಣಿ ತಗೊಂಡ್ರೆ ನಿನ್ ಕೋಪ ಶಾಂತಿಯಾದ್ರೆ ಆಗ ನೀನು ನನ್ ಗೆಳೆಯ ಅಂತ ಸ್ವೀಕಾರ ಮಾಡು. ಇವನೇನ ಮಹಾದೇವನ ಬಾಲರೂಪಿ ಬಾಲಶಿವ. ಇಷ್ಟು ಸುಲಭವಾಗಿ ಇಂದ್ರನ ಶಕ್ತಿಶಾಲಿ ಮಣಿನ ನಿಯಂತ್ರಣ ಮಾಡಿರೋದು ಯಾವುದೋ ಸಾಧಾರಣ ಘಟನೆ ಅಲ್ಲ. ಈ ಬಾಲಶಿವನನ್ನ ಸಮಾಪ್ತಿ ಮಾಡೋದಕ್ಕೂ ಮೊದಲು ಇವನ ಶಕ್ತಿನ ಅರ್ಥ ಮಾಡ್ಕೋಬೇಕು. ಅಸುರ ರಾಜ ಇನ್ನ ಬಹಳ ಬೇಗ ಆ ಶತ್ರು ಶಿವನ ಅಂತ್ಯ ಆಗುತ್ತೆ. ಯಶಸ್ವಿ ಭವ. ಆಚಾರ್ಯರೇ, ಗುರುಮಾತೆ ಬರ್ಲಿಲ್ವಾ? ಇಲ್ಲ. ಹಾಗಾದ್ರೆ ನಾವು ನಮ್ಮ ಗುರುಕುಲನ ಬಿಟ್ಟು ಹೋಗೋ ಕೊನೆ ದಿನ ಅನ್ಸುತ್ತೆ. ಯಾಕೆ ಗೆಳೆಯ, ಗುರುಕುಲ ಬಿಟ್ಟು ನೀವೆಲ್ಲ ಯಾಕೆ ಹೋಗ್ತಾ ಇದ್ದೀರಾ? ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾಳೆ, ಜೀವನಕ್ಕೆ ಶಿಕ್ಷಣ ತುಂಬಾ ಅನಿವಾರ್ಯ ಅಂತ. ಆದ್ರೆ ಗುರುಕುಲದ ಪ್ರಕಾರ ನಾವು ದುಡ್ಡಿಲ್ದೇ ಇರೋರ್ ಮಕ್ಳು, ನಾವು ಶಿಕ್ಷಣ ಪಡ್ಕೋಬಾರ್ದಂತೆ. ಗುರುಮಾತೆ ನಮಗೆ ಆಶ್ವಾಸನೆ ಕೊಟ್ಟಿದ್ರು, ಈ ಭೇದ ಭಾವ ಇಲ್ದೇ ಇರೋ ತರ ಮಾಡ್ತೀನಿ ಅಂತ. ನನ್ನಮ್ಮ ನನ್ಗೊಂದು ಮಾತು ಕೊಟ್ಟಿದ್ದಾರೆ, ನೀವು ಗುರುಕುಲ ಬಿಟ್ಟು ಹೋಗ್ಬಾರ್ದು. ವಿಶ್ವಾಸ ಇರ್ಲಿ, ನೀವು ಎಲ್ಲಿಗೂ ಹೋಗೋದ್ ಬೇಡ. ಇಲ್ಲಿ ಗುರುಮಾತೆಯನ್ನೇ ಬರ್ದೇ ಇದ್ಮೇಲೆ ನಮ್ಮನ್ನ ಇಲ್ಲಿರೋದಿಕ್ಕೆ ಯಾರು ಬಿಡ್ತಾರೆ? ಚಿಂತೆ ಮಾಡಬೇಡ ಗೆಳೆಯ, ನನ್ನಮ್ಮ ಕೊಟ್ಟಿದ್ ಮಾತು ಯಾವಾಗ್ಲೂ ಸತ್ಯ ಆಗಿರುತ್ತೆ. ನಾನು ನನ್ನ ಅಮ್ಮನ ಮಾತನ್ನ ಪಾಲಿಸೋ ಅಂತವನು. ನಾನು ಅಮ್ಮನ ಸ್ಥಾನದಲ್ಲಿ ನಿಂತಾಗ ಇದು ನನ್ನ ಕರ್ತವ್ಯ ಆಗುತ್ತೆ. ನೀವು ಗುರುಕುಲನ ಬಿಟ್ಟು ಎಲ್ಲಿಗೂ ಹೋಗೋ ಹಾಗಿಲ್ಲ. ನಿಮ್ಮ ಬಾಲರೂಪಕ್ಕೆ ಪ್ರಣಾಮಗಳು ಮಹಾದೇವ. ನೀವಿದ್ಮೇಲೆ ಗುರುಕುಲಕ್ಕೆ ಯಾವ ತೊಂದರೆ ಆಗೋಕ್ಕೂ ಸಾಧ್ಯ ಇಲ್ಲ. ಅಸುರ ರಾಜ ಅಂಧಕನಿಗೆ, ಅಸುರ ರಾಜ ಅಂಧಕನಿಗೆ, ಅಸುರ ರಾಜ ಅಂಧಕನಿಗೆ, ಅಸುರ ರಾಜ ಅಂಧಕನಿಗೆ, ಅಸುರ ರಾಜ ಅಂಧಕನಿಗೆ. ನನ್ನ ಕತ್ತಲಿನ ಶಕ್ತಿಗಳೇ, ಯಾವತ್ತು ಸೋಲೆ ಕಾಣ್ದಿರೋ ನನ್ನ ಅಸುರರೇ, ನೀವು ನನಗೋಸ್ಕರ ನಿಮ್ಮ ಬಲಿದಾನ ಕೊಡಬೇಕಾಗಿಲ್ಲ. ಅದರ ಬದಲು ಶತ್ರುಗಳನ್ನ ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ಹತ್ಯೆ ಮಾಡಬೇಕಾಗಿದೆ. ಅದರಿಂದ ನಿಮಗೆಲ್ಲ ಅಧಿಕಾರ ಸಿಗುತ್ತೆ. ಅಸುರ ರಾಜ ಅಂಧಕನಿಗೆ, ಅಸುರ ರಾಜ ಅಂಧಕನಿಗೆ, ಅಸುರ ರಾಜ ಅಂಧಕನಿಗೆ. ಅಸುರ ಗುರು ಶುಕ್ರಾಚಾರ್ಯರ ಅನುಪಸ್ಥಿತಿಯಲ್ಲಿ ಈ ಯುದ್ಧ ಮಾಡೋದು ಸರಿನಾ ಅಸುರ ರಾಜ? ಈ ಸಲ ತ್ರಿಲೋಕ ವಿಜಯನ ನಾವು ಅಸುರ ಗುರು ಶುಕ್ರಾಚಾರ್ಯರು ಇಲ್ದೇನೆ ಮಾಡ್ತೀವಿ. ಅವರು ತಪಸ್ಸಿಂದ ಹಿಂತಿರುಗಿ ಬಂದ ಕೂಡ್ಲೆ ಗೆದ್ದಿರೋ ಲೋಕಗಳನ್ನ ಅವರಿಗೆ ಗುರುದಕ್ಷಿಣೆಯ ಕೊಡೋಣ. ಆದ್ರೆ ಹೋದ್ರೆ ಅನ್ನೋ ಮಾತೆ ಬೇಡ ವೃಷಭಾಸುರ. ಬರೀ ನಮಗೆ ಮೋಸ ಮಾಡೋದಕ್ಕೆ ಮತ್ತೆ ದೇವತೆಗಳಿಗೆ ಸಹಾಯ ಮಾಡೋದಕ್ಕಷ್ಟೇ ತ್ರಿಮೂರ್ತಿಗಳು ಇರೋದು.
ಈಗ ಅವರು ಹಳೆದ್ನೆಲ್ಲ ಮರ್ತು ಹೋಗಿದ್ದಾರೆ. ಈಗ ಅಲ್ಲಿ ಕೈಲಾಸದಲ್ಲಿ ಪಾರ್ವತಿ ಒಬ್ಬಳೆ ಶಕ್ತಿಹೀನಳಾಗಿ ಕೂತ್ಕೊಂಡಿದ್ದಾಳೆ. ಆ ಪಾರ್ವತಿನ ವಶಪಡಿಸ್ಕೊಳ್ಳೋದು ನನಗೆ ಕಠಿಣನೂ ಅಲ್ಲ, ಅಸಂಭವನೂ ಅಲ್ಲ. ಯಾವಾಗ ಶಿವನ ಶಕ್ತಿ ಪಾರ್ವತಿ ಈ ಅಂಧಕನ ವಶ ಆಗ್ತಾಳೋ ಆಗ ಇಡೀ ಜಗತ್ತೇ ಅಂಧಕನ ಭಕ್ತಿಲಿ ಲೀನ ಆಗೋಗುತ್ತೆ. ಮತ್ತು ನಾವು ಅಸುರರನ್ನ ದೇವತೆಗಳ ತರಾನೆ ಇಡೀ ಜಗತ್ತೇ ಪೂಜೆ ಮಾಡುತ್ತೆ. ಮೊದಲಿಗೆ ಆಕ್ರಮಣ ಮಾಡೋಣ ಕೈಲಾಸದ ಮೇಲೆ, ಮತ್ತು ಆಮೇಲೆ ದೇವಾಸುರರ ಯುದ್ಧ ಧ್ವಂಸ ಮಾಡೋಣ ಎಲ್ಲ. ಪ್ರಣಾಮಗಳು ಮಾತೆ. ನಾವೆಲ್ಲ ನಿಮ್ಮ ಮುಂದೆ ಒಂದು ಕೋರಿಕೆನ ಇಡ್ತಾ ಇದ್ದೀವಿ. ಮಾತೆ, ನಮ್ಮ ಪ್ರಭು ನಮ್ಮಿಂದ ದೂರ ಹೋಗಿ ಬಹಳ ಸಮಯನೇ ಆಯ್ತು. ಅವರು ಕೈಲಾಸಕ್ಕೆ ಮರಳಿ ಬರೋ ಹಾಗೆ ನಾವು ಪ್ರಯತ್ನ ಮಾಡಬೇಕು ಮಾತೆ. ಪ್ರಯತ್ನ? ಸತ್ಯ ಏನು ಅಂದ್ರೆ ಋಷಿ ಭೃಂಗಿ, ಮಹಾದೇವ ಇಲ್ಲಿಗೆ ಬರೋದಕ್ಕೆ ಇಷ್ಟನೇ ಪಡ್ತಿಲ್ಲ. ನೀವು ಕೋಪ ಮಾಡ್ಕೋಬೇಡಿ ಮಾತೆ. ನಿಮಗೆ ನೆನಪಿದೆ ಅನ್ಕೊಂಡಿದ್ದೀನಿ, ಆದಿಶಕ್ತಿ ಆಗಿರೋ ನಿಮಗೆ ನಿಮ್ಮ ಚೇತನ ಮತ್ತು ನಿಮ್ಮ ಶಕ್ತಿ ಒಂದು ಸಲ ಇದೇ ರೀತಿ ಆಗೋಗಿತ್ತು. ನೆನಪಿದೆ ನಂದಿ, ಹಾಗೆ ಇದು ನೆನಪಿದೆ. ನನ್ನ ಒಂದು ತಪ್ಪಿಂದ ಮಹಾದೇವ ಸಿಟ್ಟು ಮಾಡ್ಕೊಂಡು ನನಗೆ ಶಾಪನೂ ಕೊಟ್ಟಿದ್ರು. ವೇದಗಳ ಶ್ಲೋಕ ಕೇಳ್ತಾ ಕೇಳ್ತಾ ನನಗೆ ನಿದ್ದೆ ಬಂದ್ಬಿಡ್ತು. ಆಗ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಮಹಾದೇವ ನನ್ನಲ್ಲಿ ಕೊರತೆ ಇದೆ ಅಂದ್ರು. ನನ್ನ ಕೊರತೆನ ನೀಗಿಸ್ಕೊಳ್ಳೋದಕ್ಕೆ ಒಬ್ಬ ಸಾಮಾನ್ಯ ಸ್ತ್ರೀಯಾಗಿ ಬದುಕಬೇಕು ಅನ್ನೋ ಶಾಪ ಕೊಟ್ಟಿದ್ರು. ನಾನು ಒಬ್ಬ ಬೆಸ್ತರ ಸ್ತ್ರೀಯಾಗಿ ಭೂಮಿಗೆ ಹೋಗ್ಬೇಕಾಗ್ ಬಂತು. ಹೌದು ಮಾತೆ. ಅದಾದ್ಮೇಲೆ ನಮ್ಮ ಪ್ರಭು ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ, ನಿಮ್ಮ ನೆನಪು ಮತ್ತೆ ಬರೋದಕ್ಕೋಸ್ಕರ ಅವರೇ ಸ್ವತಃ ಬೆಸ್ತನ ರೂಪನ ಧರಿಸಿದ್ರು. ಅರ್ಥ ಆಯ್ತು ಪ್ರಭು. ಈಗ ನಾನು ಮೀನಿನ ರೂಪ ಧರಿಸಿ ಮಾತೆಗೆ ಭಯ ಹುಟ್ಟಿಸುವಂತ ಕೆಲಸ ಮಾಡಬೇಕು. ಮಗಳೇ, ಕಾಪಾಡಿ, ಯಾರಾದ್ರೂ ನನ್ನ ಮಗಳನ್ನ ಕಾಪಾಡಿ. ಅಯ್ಯೋ, ಎಂತ ಅನಾಹುತ ಆಗೋಯ್ತು. ಆ ದೈತ್ಯಾಕಾರದ ಮೀನಿಂದ ನನ್ನ ಮಗಳನ್ನ ಯಾರಾದ್ರೂ ಕಾಪಾಡಿ. ಇಲ್ಲಿರೋ ಯಾರೇ ಆದ್ರೂ ಆ ದೈತ್ಯಾಕಾರದ ಮೀನಿಂದ ನನ್ನ ಮಗಳನ್ನ ಕಾಪಾಡಿದ್ರೆ ನಾನು ಮಾತು ಕೊಡ್ತೀನಿ, ಅವರಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ. ಯಾರಾದ್ರೂ ಕಾಪಾಡಿ. ದಾರಿ ಬಿಡಿ, ದಾರಿ ಬಿಡಿ. ನಿನಗೆ ತುಂಬಾ ತುಂಬಾ ಧನ್ಯವಾದಗಳು ಯುವಕ. ನೀನು ನನ್ನ ಮಗಳ ಪ್ರಾಣನ ರಕ್ಷಣೆ ಮಾಡಿದ್ದೀಯ. ಅಯ್ಯೋ ಮಗಳೇ,